ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯಾಚರಣೆ ಹಲವು ಭಾಗಗಳಲ್ಲಿ ನಡೀತಾ ಇದ್ರು. ಆರ್ಟಿ ನಗರದ ಗಂಗಾನಗರದಲ್ಲಿ ಮಾತ್ರ ಪರಿಸ್ಥಿತಿ ಯಥಾಸ್ಥಿತಿಯಲ್ಲೇ ಇದೆ ಅಂತ ಆರೋಪ ಕೇಳಿಬಂದಿದೆ. ಗಂಗಾನಗರದ ಪ್ರಮುಖ ರಸ್ತೆಗಳಲ್ಲಿ ಹಣ್ಣಿನ ಅಂಗಡಿ ವ್ಯಾಪಾರಿಗಳು ನಡು ರಸ್ತೆಯಲ್ಲೇ ಅಂಗಡಿಗಳನ್ನು ಇಟ್ಟು ವ್ಯಾಪಾರ ನಡೆಸ್ತಾ ಇದ್ದು, ಫುಟ್ಪಾತ್ ಹಾಗೂ ರಸ್ತೆ ಎರಡನ್ನೂ ಕೂಡ ಅತಿಕ್ರಮಿಸಿರುವುದಾಗಿ ಸ್ಥಳೀಯರು ದೂರಿದ್ದಾರೆ. ಇದರಿಂದ ಪಾದಾಚಾರಿಗಳು ಸುರಕ್ಷಿತವಾಗಿ ಸಂಚರಿಸುವುದಕ್ಕೆ ತೀವ್ರ ತೊಂದರೆ ಎದುರಾಗ್ತಾ ಇದೆ. ಬೈಕ್ ಹಾಗೂ ಕಾರುಗಳ ಸಂಚಾರಕ್ಕೂ ಕೂಡ ಅಡಚಣೆ ಉಂಟಾಗ್ತಾ ಇದೆ. ವಿಶೇಷವಾಗಿ ಸಂಜೆ ಸಂದರ್ಭದಲ್ಲಿ ಗಂಗಾನಗರದಲ್ಲಿ ಭಾರೀ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಸಾರ್ವಜನಿಕರು ದೂರಿದ್ದಾರೆ. ಜೊತೆಯಲ್ಲಿ ಸಾರ್ವಜನಿಕರು ಪರದಾಟವನ್ನು ಕೂಡ ನಡೆಸುವಂತ ಪರಿಸ್ಥಿತಿ ಬಂದಿದೆ. ಇನ್ನು ಸಮಸ್ಯೆ ಕುರಿತು ಹಲವು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಶಾಶ್ವತ ಪರಿಹಾರ ದೊರೀತಾ ಇಲ್ಲ ಅಂತ ಸ್ಥಳೀಯರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಫುಟ್ಪಾತ್ ಅತಿಕ್ರಮಣ ತೆರವುಗೊಳಿಸಿ ಪಾದಾಚಾರಿಗಳಿಗೆ ಹಾಗೂ ವಾಹನ ಸವಾರರಿಗೆ ಸುಗಮ ಸಂಚಾರವನ್ನು ಕಲ್ಪಿಸಬೇಕು ಹಾಗೂ ಸ್ಥಳೀಯ ನಿವಾಸಿಗಳು ಜಿಬಿಎ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಸದ್ಯ ನಾನೀಗ ಇರೋದು ಆರ್ಟಿ ನಗರದಲ್ಲಿ. ಬೆಂಗಳೂರಿನ ಬಹುತೇಕ ಕಡೆ ಎಲ್ಲ ಏನೋ ಫುಟ್ಪಾತ್ ತೆರವಾಯಿತು ನೋಡ್ಬೋದು. ಈಗ ನನ್ನ ದೃಶ್ಯದಲ್ಲಿ ತೋರಿಸುತ್ತೆ, ನಾನು ಆರ್ಟಿ ನಗರಲ್ಲಿರುವಂಥ ಗಂಗಾನಗರದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ಹಣ್ಣಿನ ತರಕಾರಿ ಇಟ್ಕೊಂಡಿದ್ದಾರೆ. ರಸ್ತೆ ಮಧ್ಯದಲ್ಲಿ ವಾಹನ ಸವಾರರಿಗೆ ಮತ್ತು ಪಾದಚಾರಿಗಳಿಗೆ ತುಂಬ ಇದು ತೊಂದರೆ ಆಗ್ತದೆ. ಯಾಕಂದರೆ ಯಾವ ಸಂದರ್ಭದಲ್ಲಿ ಕೂಡ ಆಕ್ಸಿಡೆಂಟ್ ಆಗುವಂಥ ಸಂದರ್ಭ ಎದುರು ಆಗ್ತದೆ ಅಂತ ಹೇಳ್ಬೋದು. ಯಾಕಂದರೆ ದೃಶ್ಯದಲ್ಲಿ ನೋಡಿ ಇದು 1 ವೇ 2 ವೇ ಎರಡೂ ಇದೆ. ಯಾವ ಕಡೆ ಸಂಚರಿಸಬೇಕು ವಾಹನಗಳು ಮತ್ತು ಜನರು ಹೇಗೆ ನಡಿಬೇಕು ಇಂಥ ರೋಡಲ್ಲಿ ಬೆಂಗಳೂರಿನ ಬಹುತೇಕ ಕಡೆ ಎಲ್ಲ ಕಡೆ ಫುಟ್ಪಾತ್ ತೆರವು ಮಾಡಿದ್ರು. ಆದರೆ ಇಲ್ಲಿ ಆರ್ಟಿ ನಗರಲ್ಲಿರುವಂಥ ಗಂಗಾನಗರಲ್ಲಿ ಯಾವ ರೀತಿ ತೆರವು ಮಾಡುತ್ತೆ ಎಲ್ಲ ನೋಡ್ಬೋದು. ಹಣ್ಣಿನ ಅಂಗಡಿಗಳು ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತಾಗಿದೆ. ಜಿಬಿಎ ಎಲ್ಲ ಕಡೆ ತೆರವು ಮಾಡಿದ್ರು. ಇಲ್ಲಿ ಯಾಕೆ ಮಾಡ್ತಿಲ್ಲ ಅಂತ ಅದು ಏನೋ ಗೊತ್ತಾಗ್ತಾ ಇಲ್ಲ. ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ನಡು ರಸ್ತೆಯಲ್ಲಿ ಈ ಥರ ಅಂಗಡಿ ಇಟ್ಕೊಂಡಿದ್ದಾರೆ ಫುಟ್ಪಾತ್ ಹೊರತುಪಡಿಸಿ. ಇನ್ನು ಫುಟ್ಪಾತ್ ಪಾದಚಾರಿಗಳು ಇಲ್ಲಿ ನಡೀತಾರೆ. ದೃಶ್ಯದಲ್ಲಿ ನೋಡ್ಬೋದು ಹಣ್ಣಿನ ಅಂಗಡಿಗಳದ್ದೇ ಇಲ್ಲಿ ದರ್ಬಾರ್ ಅಂತಲೇ ಹೇಳ್ಬೋದು. ಆರ್ಟಿ ನಗರಲ್ಲಿರುವಂಥ ಗಂಗಾನಗರದಲ್ಲಿ ನೋಡಿ ದೃಶ್ಯದಲ್ಲಿ ಕಾಣಿಸುತ್ತೆ ಯಾವ ರೀತಿ ಅವರು ದಬ್ಬಾಳಿಕೆ ಅಂದರೆ ಯಾರು ಬಂದರೂ ಕೇಳೋರಿಲ್ಲ ಆ ಥರ ಆಗಿದೆ. ನಡು ರಸ್ತೆಯಲ್ಲಿ ಇದೆ. ಈ ಕಡೆ ಬಸ್ ಆ ಕಡೆ ಹೋಗೋ